ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಾಡಿಯ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ವರ್ಷಿಣಿ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ, ಸಲಹೆಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಲಂಗ್ ಕ್ಯಾನ್ಸರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಭಾರತದಲ್ಲಿ ದಿನೇ ದಿನೇ ಲಂಗ್ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣಗಳೇನು, ಹಾಗೆ ಈ ದಿನ ವರ್ಲ್ಡ್ ನೋ ಟೊಬ್ಯಾಕೋ ಡೇ, ಈ ದಿನದ ಮಹತ್ವ ಏನು, ಲಂಗ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇರೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಲಂಗ್ ಕ್ಯಾನ್ಸರ್ಗೆ ಪ್ರಮುಖ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಸ್ಪರ್ಶ್ ಹಾಸ್ಪಿಟಲ್, ಇನ್ಫ್ಯಾಂಟ್ರಿ ರೋಡ್ ನಿಂದ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶ್ವೇತಾ ಎಸ್ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಡಾಕ್ಟರ್, ಮೊದಲಿಗೆ ಈಗ ಇದೇ 31ನೇ ತಾರೀಕು ವರ್ಲ್ಡ್ ನೋ ಟೊಬ್ಯಾಕೋ ಡೇ. ಸೊ ಈ ವರ್ಷದ ಈ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಥೀಮ್ ಏನಿದೆ, ಹಾಗೆ ಟೊಬ್ಯಾಕೋ ಅನ್ನೋದು ಸಾಕಷ್ಟು ಸಮಸ್ಯೆಗಳಿಗೆ ಕಾರಣವಾಗುತ್ತೆ, ಸ್ಪೆಷಲಿ ಲಂಗ್ ಕ್ಯಾನ್ಸರ್ಗೆ ಹೇಗೆ ಕಾರಣವಾಗುತ್ತೆ ಅನ್ನೋದನ್ನ ನೀವು ತಿಳಿಸೋದಾದ್ರೆ. ವಿಶ್ವ ತಂಬಾಕು ರಹಿತ ದಿನ ಅಥವಾ ಏನು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಆಚರಿಸ್ತೀವಿ. ಇದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ತಂಬಾಕುವಿನಿಂದ ಆಗುವಂತ ಒಂದು ತೊಂದರೆಗಳೇನಿದೆ ಅದರ ಅರಿವು ಜನರಿಗೆ ಇರೋದು ಬಹಳ ಅಗತ್ಯ ಆಗುತ್ತೆ. ಸಮಸ್ಯೆ ಶುರು ಆಗೋದೇ ಒಂದು ಸಿಗರೆಟ್ ಅಥವಾ ಒಂದು ತಂಬಾಕು ಪ್ರಾಡಕ್ಟ್ ಇಂದ, ಉತ್ಪನ್ನದಿಂದ. ಸೊ ಒಂದು ಸಿಗರೆಟ್ ಅನ್ನ ಸೇವಿಸಿದಾಗ ನಮ್ಮ ಎದೆ ಬಡಿತ ಜಾಸ್ತಿ ಆಗುವಂಥದ್ದು, ನಮ್ಮ ಶರೀರದಲ್ಲಿ ರಕ್ತದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ನ ಪ್ರಮಾಣ ಅಧಿಕ ಆಗುವಂಥದ್ದು, ನಮ್ಮ ಶ್ವಾಸಕೋಶದ ಸಾಮರ್ಥ್ಯ ಏನಿದೆ ಅದು ಕಡಿಮೆ ಆಗುವಂಥದ್ದು ಒಂದು ಸಿಗರೆಟ್ ನಿಂದಾನೇ ಶುರು ಆಗುತ್ತೆ. ಅದು ನೀವು 10 ಸಿಗರೆಟ್ಗಳ ತಗೊಂಡ್ರೆ ಅದರ ಒಂದು ಪರಿಣಾಮ ಇನ್ನು ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ. ಯಾವಾಗ ನೀವು 100 ಸಿಗರೆಟ್ಗಿಂತ ಜಾಸ್ತಿ ಸೇವನೆ ಮಾಡ್ತೀರಾ, ಆಗ ಅದರಲ್ಲಿರುವಂತಹ ಹಾನಿಕಾರಕ ಕಾರ್ಸಿನೋಜನ್ಸ್ ಏನಿರುತ್ತೆ, ಅಂದ್ರೆ ನಿರೂಪಿತ ಕ್ಯಾನ್ಸರ್ ಕಾರಕಗಳೇನಿರುತ್ತೆ, ಅದು DNA ಡ್ಯಾಮೇಜ್ ಮಾಡುವಂಥದ್ದು, ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಜೀವಕೋಶಗಳ ರೂಪಾಂತರ ಅಂತ ಹೇಳ್ತೀವಿ, ಅಂದ್ರೆ ಮ್ಯೂಟೇಷನ್ಸ್ ಮಾಡುವಂಥದ್ದು, ಇದೆಲ್ಲ ಆಗಿ ಲಂಗ್ ಕ್ಯಾನ್ಸರ್ಗೆ ಕಾರಣ ಆಗುವಂತಹ ಸಾಧ್ಯತೆ ಸಹ ಇರುತ್ತೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ತಂಬಾಕು ಅಥವಾ ಟೊಬ್ಯಾಕೋ ಅಂದಾಕ್ಷಣ ಜನರಿಗೆ ಥಟ್ ಅಂತ ನೆನಪಾಗೋದು ಬೀಡಿ ಸಿಗರೇಟ್. ಸೊ ಬೀಡಿ ಸಿಗರೇಟ್ ಬಿಟ್ಟು ಬೇರೆ ಯಾವ ಫಾರ್ಮ್ ಅಲ್ಲಿ ತಂಬಾಕು ಇರುತ್ತೆ, ಹಾಗೆ ಅದು ಜನರಿಗೆ ಹೇಗೆ ಸಿಗ್ತಾ ಇದೆ ಡಾಕ್ಟರ್? ಸೊ ತಂಬಾಕುವಿನಲ್ಲಿ 2 ವಿಧ ಅಂತ ಹೇಳ್ಬೋದು. ಒಂದು ಹೊಗೆ ರಹಿತ ತಂಬಾಕು, ಅಂದ್ರೆ ಹೊಗೆ ಇಲ್ದಿರ ಇರುವಂತದ್ದು. ಇನ್ನೊಂದು ಹೊಗೆ ಸಹಿತ ತಂಬಾಕು ಅಂತ ಹೇಳಿ. ಹೊಗೆ ಸಹಿತ ತಂಬಾಕುವಿನ ಗುಂಪಿಗೆ ಸಾಮಾನ್ಯವಾಗಿ ಈ ಬೀಡಿ, ಸಿಗರೆಟ್, ಚುಟ್ಟ, ಸಿಗಾರ್ ಇವೆಲ್ಲಾನು ಸೇರ್ಕೊಳ್ಳುತ್ತೆ. ಅದೇ ಹೊಗೆ ರಹಿತ ತಂಬಾಕು ಏನಿರುತ್ತೆ, ಇದರಲ್ಲಿ ಪಾನ್, ಜರ್ದಾ, ಮಾವ, ಇನ್ನು ಗುಟ್ಕಾ, ಇತರೆ ಹಲವಾರು ಸಿಗರೆಟ್ಗಳು ಇದರೊಳಗೆ ಸೇರ್ಕೊಳ್ಳುತ್ತೆ, ತಂಬಾಕುವಿನ ಉತ್ಪನ್ನಗಳು ಇದರೊಳಗೆ ಸೇರ್ಕೊಳ್ಳುತ್ತೆ. ಇನ್ನು ಈ ಸಿಗರೆಟ್ ಅನ್ನುವಂಥ ಒಂದು ಸ್ಪೆಷಲ್ ಸಿಗರೆಟ್ ಸಹ ಇದೆ. ಇದರಲ್ಲಿ ಏನಂದ್ರೆ ಇದರಲ್ಲಿ ತಂಬಾಕು ಇರೋದಿಲ್ಲ, ಆದ್ರೆ ಇದರಲ್ಲಿರುವಂತಹ ಒಂದು ನಿಕೋಟಿನ್ ಕಣ ಏನಿದೆ ಅದು ಸಹ ವ್ಯಸನಕ್ಕೆ ಕಾರಣ ಆಗ್ಬೋದು ಅಂತ ಹೇಳಿ WHO ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಅದು ಇದನ್ನ ಸಹ ತಂಬಾಕುವಿನ ಉತ್ಪನ್ನಗಳ ಒಂದು ಗುಂಪಿಗೆ ಸೇರಿಸಿರುತ್ತೆ. ಡಾಕ್ಟರ್, ಇನ್ನು 85% ಅಷ್ಟು ಲಂಗ್ ಕ್ಯಾನ್ಸರ್ಗೆ ಕಾರಣನೇ ತಂಬಾಕು ಸೇವನೆ ಅಂತ ಹೇಳ್ತಾರೆ. ಇನ್ ಎನಿ ಫಾರ್ಮ್, ಬೀಡಿ, ಸಿಗರೇಟ್, ಗುಟ್ಕಾ, ನೀವು ಹೇಳಿದ ಯಾವುದೇ ಫಾರ್ಮ್ ಅಲ್ಲಿ ತಗೊಂಡ್ರು ಕೂಡ ಲಂಗ್ ಕ್ಯಾನ್ಸರ್ನ ಕಾಸ್ ಮಾಡುತ್ತೆ 85% ಜನರಲ್ಲಿ. ಸೊ ಲಂಗ್ ಕ್ಯಾನ್ಸರ್ಗೆ ಬರೀ ತಂಬಾಕುನೇ ಕಾರಣ ಆಗತ್ತಾ, ಅಥವಾ ತಂಬಾಕು ಬಿಟ್ಟು ಬೇರೆ ಕಾರಣಗಳು ಕೂಡ ಇರುತ್ತಾ? ಇಫ್ ಟೊಬ್ಯಾಕೋ ಕ್ವಿಟ್ ಮಾಡಿದ್ರೆ ಲಂಗ್ ಕ್ಯಾನ್ಸರ್ನ ತಡೆಗಟ್ಟಬಹುದಾ ಡಾಕ್ಟರ್? ಇದು ಬಹಳ ಒಳ್ಳೆ ಪ್ರಶ್ನೆ ಅಂತಾನೆ ಹೇಳ್ಬೋದು. ತಂಬಾಕು ಅಲ್ಲದಿರ, ಅಂದ್ರೆ ತಂಬಾಕು ಲಂಗ್ ಕ್ಯಾನ್ಸರ್ಗೆ 85% ಲಂಗ್ ಕ್ಯಾನ್ಸರ್ಗಳಿಗೆ ಕಾರಣ ಆಗುವಂತಹ ಒಂದು ವಸ್ತು. ತಂಬಾಕು ಬಿಟ್ಟು ಬೇರೆ ಕಾರಣಗಳು ಸಹ ಇದೆ, ಅದು ಇತ್ತೀಚೆಗಂತೂ ಜಾಸ್ತಿ ಆಗ್ತಾ ಇದೆ. ಮೊದಲನೇದಾಗಿ ಪರಿಸರಕ್ಕೆ ಸಂಬಂಧಪಟ್ಟ ಕಾರಣಗಳು, ಅಂದ್ರೆ ಈಗ ವಾಯು ಮಾಲಿನ್ಯ ಇರಬಹುದು, ರೆಡಾನ್ ಗ್ಯಾಸ್ ಅಂತ ಹೇಳ್ತೀವಿ, ಈ ಬೇಸ್ಮೆಂಟ್ ಗಳಲ್ಲಿ ಜಾಸ್ತಿ ಇರುತ್ತೆ, ಧೂಳಿರುವಂತ ಕಡೆ ಜಾಸ್ತಿ ಇರುತ್ತೆ, ರೆಡಾನ್ ಇರಬಹುದು. ಮತ್ತೆ ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ವೃತ್ತಿಪರ ರಿಸ್ಕ್ಗಳು, ಅಲ್ಲಿ ನೀವು ಕೆಲಸ ಮಾಡುವಂತ ಜಾಗದಲ್ಲಿ ಕೆಮಿಕಲ್ಸ್ ಇರುವಂತದ್ದು ಇರ್ಬೋದು, ಆಸ್ಬೆಸ್ಟೋಸ್ ಅನ್ನುವಂಥ ರಾಸಾಯನಿಕ ಇರುವಂತದ್ದು ಇರ್ಬೋದು, ಅದು ಸಹ ಕಾರಣ ಆಗುತ್ತೆ. ಇನ್ನು ಅನುವಂಶೀಯವಾಗಿ ಕೆಲವು ಸಲ ಬರೋ ಸಾಧ್ಯತೆ ಇರುತ್ತೆ. ಕಡಿಮೆ ಆದ್ರೂ ಸಹ ಅದು ಒಂದು ಡಿಫಾಲ್ಟ್ ಜೀನ್ಸ್ ಅಂತ ಹೇಳ್ತೀವಿ, ಅಂದ್ರೆ ನಿಮ್ಮ ವಂಶವಾಹಿಗಳಲ್ಲೇ ತೊಂದರೆ ಇದ್ರೆ, ಸೊ ಆಗ ಹುಟ್ಟಿದಾಗಲಿಂದ ಆ ಒಂದು ತೊಂದರೆ ಬಂದಿದ್ರೆ ಅದರಿಂದ ಸಹ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ಎಲ್ಲಾ ಕಾರಣಗಳಿಂದ ಸಹ ಲಂಗ್ ಕ್ಯಾನ್ಸರ್ ಬರಬಹುದಾಗಿರುತ್ತೆ. ಇನ್ನು ತಂಬಾಕು ಬಿಡೋದ್ರಿಂದ ಅಥವಾ ಧೂಮಪಾನ ತ್ಯಜಿಸೋದ್ರಿಂದ ಲಂಗ್ ಕ್ಯಾನ್ಸರ್ನ ರಿಸ್ಕ್ ಎಷ್ಟು ಕಡಿಮೆ ಆಗುತ್ತೆ ಅಂದ್ರೆ, ಅದು ಯಾವತ್ತು ಎಷ್ಟೇ ದಿನದ, ಅಂದ್ರೆ ಎಷ್ಟೇ ವರ್ಷಗಳಾದ್ರೂ ಸಹ ಆ ರಿಸ್ಕ್ ಯಾವತ್ತೂ ಒಂದು ಧೂಮಪಾನ ಮಾಡದೇ ಇರುವಂತಹ ವ್ಯಕ್ತಿಗೆ ಸಮನಾಗಿ ಆಗೋದೇ ಇಲ್ಲ. ಆದ್ರೆ ನೀವು ಒಂದು 5 ವರ್ಷ ಬಿಡ್ತಾ ಹೋದ್ರೆ ನಿಮಗೆ ಲಂಗ್ ಕ್ಯಾನ್ಸರ್ ಬರುವಂತ ಸಾಧ್ಯತೆ 20% ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ನೀವು 1 ವರ್ಷ ಬಿಟ್ಟಿದ್ರೆ 20% ರಿಸ್ಕ್ ಕಡಿಮೆ ಆಗುತ್ತೆ, 5 ವರ್ಷ ಬಿಟ್ಟಿದ್ರೆ
ಒಂದು 30% ರಿಸ್ಕ್ ಕಡಿಮೆ ಆಗುತ್ತೆ. ಹಾಗೇನೆ ಒಂದು 10 ವರ್ಷ ಬಿಟ್ಟಿದ್ರೆ 50% ಅಷ್ಟು ರಿಸ್ಕ್ ಕಡಿಮೆ ಆಗುತ್ತೆ. 15 ವರ್ಷ ಬಿಟ್ಟಿದ್ರೆ 70% ಅಷ್ಟು ರಿಸ್ಕ್ ಕಡಿಮೆ ಆಗುತ್ತೆ. ಆದ್ರೆ ಯಾವತ್ತಿಗೂ ಅದು ಒಂದೇ ಆಗೋದಿಲ್ಲ. ಮತ್ತೆ ಯಾವ ವಯಸ್ಸಿನಲ್ಲಿ ನೀವು ತ್ಯಜಿಸಿದಿರಾ ಅನ್ನೋದು ಸಹ ಮುಖ್ಯ ಆಗುತ್ತೆ. 50 ವರ್ಷಕ್ಕಿಂತ ಮುಂಚೆ ನೀವು ತಂಬಾಕುವನ್ನ ತ್ಯಜಿಸಿದ್ರೆ ಲಂಗ್ ಕ್ಯಾನ್ಸರ್ನ ಬರುವಂತ ಸಾಧ್ಯತೆ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಲಂಗ್ ಕ್ಯಾನ್ಸರ್ ಬರೋದನ್ನ ನಾವು ಪ್ರಿವೆಂಟ್ ಮಾಡೋ ಸ್ಟೆಪ್ಸ್ ಹೇಳಿದ್ರೆ, ಇಫ್ ಲಂಗ್ ಕ್ಯಾನ್ಸರ್ ಇರೋ ವ್ಯಕ್ತಿಗಳು ತಂಬಾಕುನ ತ್ಯಜಿಸಿದ್ರೆ ಯಾವುದೇ ಒಂದು ಸ್ಟೇಜ್ ಅಲ್ಲಿ ಅಥವಾ ಗೊತ್ತಾಗಿದ ತಕ್ಷಣ, ಸೊ ಅದರಿಂದ ಏನಾದ್ರೂ ಉಪಯೋಗ ಆಗತ್ತಾ? ಖಂಡಿತವಾಗ್ಲೂ ಉಪಯೋಗ ಇದೆ. ನಾವು ನಮ್ಮ ಹತ್ರ ಬರೋ ರೋಗಿಗಳಿಗೆ ಮೊದಲು ಹೇಳೋದೇನೆ ತಂಬಾಕುವನ್ನ ತ್ಯಜಿಸಿ, ಈ ದಿನದಿಂದಾನೇ ತ್ಯಜಿಸಿ ಅಂತ ಹೇಳಿ. ಯಾಕೆಂದ್ರೆ ಇದರಿಂದ ಹಲವಾರು ಉಪಯೋಗಗಳಿದೆ. ಮೊದಲನೇದಾಗಿ ಜೀವಿತಾವಧಿ ಅಂತ ಏನ್ ಹೇಳ್ತೀವಿ, ಅಂದ್ರೆ ಸರ್ವೈವಲ್ ಚಾನ್ಸಸ್ ಏನಿರುತ್ತೆ, ಕೆಲವು ಒಂದು ಸ್ಟಡಿ ಅಥವಾ ಸಂಶೋಧನೆಗಳ ಪ್ರಕಾರನೇ ಇದು ಧೂಮಪಾನ ತ್ಯಜಿಸಿದವರನ್ನ ನಾವು ತ್ಯಜಿಸದೇ ಇರೋಂಥವ್ರಿಗೆ ಹೋಲಿಕೆ ಮಾಡಿ ನೋಡಿದಾಗ 2 ವರ್ಷಗಳ ಕಾಲ ಜಾಸ್ತಿ ಉಳಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಇದೆ. ಇದು ಸಾಬೀತಾಗಿರುವಂತಹ ಒಂದು ವಿಷಯ. ಅದಲ್ಲದೇನೆ ಒಂದು ಸಾವು ಬರುವಂತ ಸಾಧ್ಯತೆ ಏನಿರುತ್ತೆ ಕ್ಯಾನ್ಸರ್ ರೋಗಿಗಳಲ್ಲಿ, ಅದರ ಪ್ರಮಾಣ ಸಹ ಒಂದು 1/4 ಭಾಗದಷ್ಟು ಅಂದ್ರೆ 25% ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಚಿಕಿತ್ಸೆಗೆ ಅವರು ಯಾವ ರೀತಿಯಲ್ಲಿ ರೆಸ್ಪಾಂಡ್ ಮಾಡ್ತಾರೆ, ಪ್ರತಿಕ್ರಿಯೆ ಮಾಡ್ತಾರೆ, ಅದು ಸಹ ಚೆನ್ನಾಗಾಗತ್ತೆ ಯಾರು ತಂಬಾಕುವನ್ನ ಬಿಡ್ತಾರೆ ಅವರಲ್ಲಿ. ಮತ್ತೆ ನಮ್ಮ ಚಿಕಿತ್ಸೆಯಿಂದ ಆಗುವಂತಹ ಅಡ್ಡ ಪರಿಣಾಮಗಳೇನಿರುತ್ತೆ, ಅದು ಕೀಮೋಥೆರಪಿಯಿಂದ ಇರ್ಬೋದು, ಅಥವಾ ವಿಕಿರಣ ಚಿಕಿತ್ಸೆ ಅಥವಾ ಏನು ರೇಡಿಯೇಷನ್ ಅಂತ ಹೇಳ್ತೀವಿ, ಅದರಿಂದ ಆಗುವಂತ ಸೈಡ್ ಎಫೆಕ್ಟ್ಸ್ ಇರಬಹುದು, ಸರ್ಜರಿ ಮುಗಿದ ಮೇಲೆ ಆಗುವಂತಹ ಸೈಡ್ ಎಫೆಕ್ಟ್ಸ್ ಇರ್ಬೋದು, ಇದೆಲ್ಲಾನು ಸಹ ಕಡಿಮೆ ಆಗತ್ತೆ. ಸೊ ಇದಷ್ಟೇ ಅಲ್ದಿರ ಏನಂದ್ರೆ, ಈ ಧೂಮಪಾನ ಅಥವಾ ತಂಬಾಕು ಸೇವನೆ ಮಾಡೋರಲ್ಲಿ ಸೆಕೆಂಡ್ ಪ್ರೈಮರಿ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಈಗ ಪತ್ತೆ ಹಚ್ಚಿರುವಂತಹ ಕ್ಯಾನ್ಸರ್ ಅಲ್ಲದೆ ಇನ್ನೊಂದು ಪ್ರಕಾರದ ಕ್ಯಾನ್ಸರ್ ಬರುವ ಸಾಧ್ಯತೆ ಸಹ ಇರುತ್ತೆ. ಆ ಒಂದು ಪ್ರಮಾಣ ಸಹ ಕಡಿಮೆ ಆಗತ್ತೆ. ಓಕೆ ಡಾಕ್ಟರ್, ಈಗ ಈ ಲಂಗ್ ಕ್ಯಾನ್ಸರ್ನ ಸಿಂಪ್ಟಮ್ಸ್, ಲಕ್ಷಣಗಳನ್ನ ನಾವು ನೋಡೋದಾದ್ರೆ ಯಾವ ರೀತಿಯ ಲಕ್ಷಣಗಳಿರುತ್ತೆ ಅಂಡ್ ಸ್ಟೇಜ್ ವೈಸ್ ಇದೇನಾದ್ರೂ ಡಿಫರ್ ಆಗತ್ತಾ? ಎಷ್ಟು ಸ್ಟೇಜಸ್ ಇದೆ ಡಾಕ್ಟರ್ ಲಂಗ್ ಕ್ಯಾನ್ಸರ್ ಅಲ್ಲಿ? ಸೊ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಏನ್ ಹೇಳ್ತೀವಿ, ಇದರ ಲಕ್ಷಣಗಳು ಸಾಮಾನ್ಯವಾಗಿ ಕಂಡು ಬರೋದೇನೆ ಒಂದು 3 ಅಥವಾ 4ನೇ ಹಂತಕ್ಕೆ ಹೋದಾಗ, ಅಂದ್ರೆ ಅಡ್ವಾನ್ಸ್ಡ್ ಸ್ಟೇಜ್ ಅಂತ ಹೇಳ್ತೀವಿ. ಲಂಗ್ ಕ್ಯಾನ್ಸರ್ ನಲ್ಲಿ 4 ಹಂತಗಳಿರುತ್ತೆ. ಶುರುವಿನ ಹಂತದಲ್ಲಿ ಸ್ಟೇಜ್ 1 ನಲ್ಲಿ ಏನಾಗುತ್ತೆ, ಕೇವಲ ಒಂದು ಶ್ವಾಸಕೋಶಕ್ಕೆ ಮಾತ್ರ ನಿಮ್ಮ ಕ್ಯಾನ್ಸರ್ ಅನ್ನೋದು ಸೀಮಿತವಾಗಿರುತ್ತೆ. ಇನ್ನು 2ನೇ ಹಂತದಲ್ಲಿ ಏನಾಗುತ್ತೆ, ಆ ಒಂದು ಶ್ವಾಸಕೋಶದ ಜೊತೆಗೆ ಅದರ ಪಕ್ಕದಲ್ಲಿರುವಂತಹ ದುಗ್ಧರಸ ಗ್ರಂಥಿಗಳು ಅಂದ್ರೆ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಅಲ್ಲಿಗೆ ಮಾತ್ರ, ಆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಒಂದು ಲಿಂಫ್ ನೋಡ್ಸ್ಗೆ ಮಾತ್ರ ಅದು ಹರಡಿರುತ್ತೆ. ಇದು 2ನೇ ಹಂತದಲ್ಲಿ. ಇನ್ನು 3ನೇ ಹಂತದಲ್ಲಿ ಆ ಶ್ವಾಸಕೋಶದ ಲಿಂಫ್ ನೋಡ್ಸ್ ಅಲ್ದಿರನು ಇನ್ನು ಎದೆಗೂಡಿನಲ್ಲಿ ಅಥವಾ ಮೀಡಿಯಾಸ್ಟನಲ್ ನೋಡ್ಸ್ ಅಂತ ಹೇಳ್ತೀವಿ, ಅಲ್ಲಿಗೂ ಹರಡಿದ್ರೆ ಅದು 3ನೇ ಹಂತಕ್ಕೆ ಹೋಗುತ್ತೆ. ಇನ್ನು ಇತರೆ ಅಂಗಗಳಿಗೆ ಅಥವಾ ಪಕ್ಕದಲ್ಲಿರುವಂತಹ ಇನ್ನೊಂದು ಶ್ವಾಸಕೋಶಕ್ಕೂ ಹರಡಿದ್ರೆ ಏನಾಗುತ್ತೆ, ಅದು 4ನೇ ಹಂತಕ್ಕೆ ಹೋಗುತ್ತೆ. ಸಾಮಾನ್ಯವಾಗಿ 4ನೇ ಹಂತದಲ್ಲಿ ಸಂಪೂರ್ಣವಾಗಿ ಗುಣಪಡಿಸೋದಕ್ಕೆ ಸಾಧ್ಯ ಇರೋದಿಲ್ಲ, ಆದ್ರೆ ಮೊದಲ 3 ಹಂತಗಳಲ್ಲಿ ಸಂಪೂರ್ಣವಾಗಿ ಗುಣಪಡಿಸುವ ಸಾಧ್ಯತೆ ಇರುತ್ತೆ. ಇನ್ನು ಇದರ ಲಕ್ಷಣಗಳಿಗೆ ಬಂದ್ರೆ, ಬಹಳ ಒಂದು ಮುಖ್ಯವಾದ ಲಕ್ಷಣ ಅಂದ್ರೆ ಸುದೀರ್ಘ ಕೆಮ್ಮು ಅಂತ ಹೇಳ್ಬೋದು. ಅಂದ್ರೆ 3 ವಾರಕ್ಕಿಂತ ಹೆಚ್ಚಾಗಿ ಕೆಮ್ಮಿರುವಂತದ್ದು, ನೀವು ಯಾವುದೇ ಒಂದು ವೈದ್ಯರ ಹತ್ರ ಹೋಗಿ ಎಷ್ಟೇ ಆಂಟಿಬಯೋಟಿಕ್ಸ್ ಮಾತ್ರೆಗಳನ್ನ ತಗೊಂಡ್ರು ಕಡಿಮೆ ಆಗದೆ ಇರುವಂತಹ ಒಂದು ಕೆಮ್ಮು. ಸೊ ಅಂತಹ ಕೆಮ್ಮು ಬಹಳ ಮುಖ್ಯ ಆಗುತ್ತೆ. ಆ ಕೆಮ್ಮಿಗೆ ಬರೀ ಎಕ್ಸ್ರೇ ಸಾಕಾಗೋದಿಲ್ಲ, ಕೆಲವು ಸಲ CT ಸ್ಕ್ಯಾನ್ ಮಾಡಿನೇ ನೋಡ್ಬೇಕಾಗತ್ತೆ. ಆಗ ಮಾತ್ರ ನಿಮ್ಗೆ ಕ್ಯಾನ್ಸರ್ ಇರುವಂತದನ್ನ ಪತ್ತೆ ಹಚ್ಚಬಹುದಾಗಿರತ್ತೆ. ಈ ಕೆಮ್ಮು ಕೆಲವು ಸಲ ರಕ್ತ ಜೊತೆಲೂ ಸಹ ಕಾಣಿಸ್ಕೋಬಹುದಾಗಿರತ್ತೆ. ಕೆಮ್ಮಲ್ದಿರ ಉಸಿರಾಟದ ತೊಂದರೆ ಆಗುವಂಥದ್ದು, ಜಾಸ್ತಿ ಏದುಸಿರಿ ಬರುವಂಥದ್ದು, ಮತ್ತೆ ಜಾಸ್ತಿ ದೂರ ನಡೆದ್ರೆ ಉಬ್ಸ ಬರುವಂಥದ್ದು, ಸುಸ್ತಾಗುವಂಥದ್ದು. ಇನ್ನೊಂದು ಪ್ರಮುಖ ಲಕ್ಷಣ ಏನಂದ್ರೆ, ಒಂದು ಚೆನ್ನಾಗಿರುವಂತ ವ್ಯಕ್ತಿ ಕ್ಷೀಣಿಸುವಂಥದ್ದು, ಅಂದ್ರೆ ತುಂಬಾ ಚೆನ್ನಾಗಿದ್ರು ಈಗ ನೋಡಿ ಹೇಗಾಗೋಗಿದ್ದಾರೆ ಈ ರೀತಿಯಾಗಿ ಹೇಳುವಷ್ಟು ಬದಲಾವಣೆ ಅವರಲ್ಲಿ ಆಗುತ್ತೆ. ತೂಕ ಕಡಿಮೆ ಆಗುವಂಥದ್ದು, ಕುಗ್ಗಿ ಹೋಗುವಂತ ರೀತಿಯಲ್ಲಿ ಆಗ್ತಾರೆ. ಸೊ ಇದೆಲ್ಲ ಸಹ ಲಂಗ್ ಕ್ಯಾನ್ಸರ್ನ ಲಕ್ಷಣಗಳಾಗಿರುತ್ತೆ. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ ಬಗ್ಗೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಮೊದಲೆಲ್ಲ ಮಗು ನಿದ್ದೆನೆ ಮಾಡ್ತಿರ್ಲಿಲ್ಲ, ನೈಟ್ ಎಲ್ಲ ಆದ್ರೆ ಬರೀ ಅಳೋದೇನೆ, ಹಾಲುನು ಕುಡಿತಾ ಇರ್ಲಿಲ್ಲ. ಮಿಲ್ಲೆಕ್ಸ್ ಮದರ್ ರೂಟ್ ನ ಶುರು ಮಾಡಿದ್ಮೇಲೆ ತುಂಬಾ ಚೆನ್ನಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ, ಗೇನ್ ಆಗಿದ್ದಾನೆ, ವೇಟ್ ಗೇನ್ ಆಗಿದ್ದಾನೆ. ಇದನ್ನ ಪ್ರಿಪೇರ್ ಮಾಡೋದು ತುಂಬಾನೇ ಈಸಿ, 5 ಮಿನಿಟ್ಸ್ ಅಲ್ಲೆಲ್ಲ ಪ್ರಿಪೇರ್ ಮಾಡಬಹುದು. ಮಿಲ್ಲೆಕ್ಸ್ ಮದರ್ ರೂಟ್, ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. Attica Gold
ಅರೆ ಮೀರಾ, ಎಲ್ಲಿಗೆ ಹೋಗ್ತಿದ್ದೀರಾ? ಫ್ಯಾಮಿಲಿಯನ್ನು ಡ್ರಾಪ್ ಮಾಡಕ್ಕೆ ಹೋಗ್ತಿದ್ದೀನಿ ಬೆಂಗಳೂರು. ಲಕ್ನೋನಲ್ಲಿ ಕನ್ನಡ ಚಾನೆಲ್ ಸಿಗ್ತಾನೆ ಇಲ್ಲ, ಎಲ್ಲ ಸೀರಿಯಲ್ಸ್ ಮಿಸ್ ಆಯ್ತು. ಅರೆ ಈ ಸೆಟಪ್ ಬಾಕ್ಸ್ ನಲ್ಲಿ ಎಲ್ಲಾ ರೀಜನಲ್ ಚಾನೆಲ್ ಸಿಗುತ್ತೆ, ಏನು ಎಕ್ಸ್ಟ್ರಾ ಕೊಡಬೇಕಾಗಿಲ್ಲ. ರಿಟರ್ನ್ ಕ್ಯಾನ್ಸಲ್, ಟ್ಯಾಕ್ಸಿ ಬುಕ್ ಮಾಡು. ಬಾ ಮಗ, ಚೆನ್ನಾಗಿ ಫಿಸಿಯೋ ಮಾಡಿಸ್ತೀನಿ. ಈಗ ಜಿಯೋ ಹೋಮ್ ನೊಂದಿಗೆ ವೀಕ್ಷಿಸಿ ನಿಮ್ಮ ಭಾಷೆಯ ಚಾನೆಲ್ಸ್ ಎಲ್ಲಿಯೂ. ವಿರಾಮದ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನೀವು ಆಗಲೇ ಸ್ಟಾರ್ಟಿಂಗಲ್ಲಿ ಮಾತಾಡ್ತಾ ಮೆನ್ಷನ್ ಮಾಡಿದ್ರಿ ದಟ್ ಸಮ್ಟೈಮ್ಸ್ ಜೆನೆಟಿಕಲಿ ಪಾಸ್ ಆನ್ ಆಗೋ ಸಾಧ್ಯತೆ ಇರುತ್ತೆ ಲಂಗ್ ಕ್ಯಾನ್ಸರ್ ಅಂತ. ಸೊ ಅದು ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ ಡಾಕ್ಟರ್? ಆ್ಯಂಡ್ ಹೆರಿಡಿಟರಿ ಅಂತ ಅಂದಾಗ ಲೈಕ್ ಯಾರಿಗೆ ಪಾಸ್ ಆನ್ ಆಗ್ಬೋದು, ಯಾರು ಆ ಹೈ ರಿಸ್ಕಲ್ಲಿ ಇರ್ತಾರೆ? ಸೊ ಲಂಗ್ ಕ್ಯಾನ್ಸರ್ ಅನ್ನೋದು ಒಂದು ಸಿಂಡ್ರೋಮ್ ರೂಪದಲ್ಲಿ ಬರುವಂತದ್ದಲ್ಲ, ಆದ್ರೆ ಈ ಡಿಫೆಕ್ಟಿವ್ ಜೀನ್ಸ್ ಅಂತ ಹೇಳ್ತೀವಿ, ಅಂದ್ರೆ ವಂಶವಾಹಿಗಳೇನಿರುತ್ತೆ DNA ಹಂತದಲ್ಲಿ, ಅದರಲ್ಲಿ ಕೆಲವು ಈ ಅಂದ್ರೆ ಜೀವಕೋಶಗಳನ್ನ ರೂಪಾಂತರ ಮಾಡುವಂತಹ ಕೆಟ್ಟ ವಂಶವಾಹಿಗಳು ಸೇರ್ಕೊಂಡಿರಬಹುದು. ಅಂದ್ರೆ ಮ್ಯೂಟೇಶನ್ ಕಾಸಿಂಗ್ ಜೀನ್ಸ್ ಅಂತ ಹೇಳ್ತೀವಿ, ಅದಿರಬಹುದು. ಅಥವಾ ಜೀವಕೋಶಗಳ ಒಂದು ವಿಭಜನೆ ಏನಿರುತ್ತೆ, ಸೆಲ್ಸ್ ಡಿವೈಡ್ ಆಗೋದನ್ನ ತಡೆಯುವಂತ ಒಂದು ಜೀನ್ಸ್ ಏನಿರುತ್ತೆ, ಅದು ಇಲ್ಲದೆ ಇರುವಂತದ್ದಾಗಿರ್ಬೋದು. ಸೊ ಇಂತಹ ಒಂದು ಡಿಫೆಕ್ಟ್ಸ್ ಇರುವಂತಹ ಸಂದರ್ಭದಲ್ಲಿ ಈ ಡಿಫೆಕ್ಟ್ಸ್ ಕೆಲವು ಸಲ ಪಾಸ್ ಆನ್ ಆಗುತ್ತೆ. ಅಂದ್ರೆ ಈಗ ತಂದೆಯಿಂದ ಮಕ್ಕಳಿಗೆ ಬರುವಂತದ್ದು, ತಾಯಿಯಿಂದ ಮಕ್ಕಳಿಗೆ ಬರುವಂತದ್ದು ಆಗಬಹುದು. ಅದೊಂದೇ ಕಾರಣದಿಂದ ಕ್ಯಾನ್ಸರ್ ಬರೋದಿಲ್ಲ, ಅಂದ್ರೆ ಲಂಗ್ ಕ್ಯಾನ್ಸರ್ ಬರೋದಿಲ್ಲ. ಆದ್ರೆ ಅದರ ಮೇಲೆ ಎನ್ವಿರಾನ್ಮೆಂಟಲ್ ಅಥವಾ ಪರಿಸರದ ಏನು ಕಾರಣಗಳಿರುತ್ತೆ ಅಥವಾ ವೃತ್ತಿಪರ ಕಾರಣಗಳಿರುತ್ತೆ, ಅದೆಲ್ಲಾನು ಸಹ ಅದ್ರ ಮೇಲೆ ಜೊತೆಯಲ್ಲಿ ಸೇರ್ಕೊಂಡಾಗ ಸೊ ಲಂಗ್ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಲಂಗ್ ಕ್ಯಾನ್ಸರ್ ಸಮಸ್ಯೆ ಇದ್ರೆ, ಸೊ ಆ ಮನೆಯ ಕುಟುಂಬದಲ್ಲಿ ಇರುವಂತವ್ರು ಎಲ್ಲರೂ ಸಹ ಅವರಿಗೆ ಯಾವ ಒಂದು ವಯಸ್ಸಿನಲ್ಲಿ ಪತ್ತೆ ಆಗಿತ್ತು ಅದಕ್ಕಿಂತ ಒಂದು 10 ವರ್ಷ ಮುಂಚೆಯಿಂದನೇ ಸ್ಕ್ರೀನಿಂಗ್ ಅಥವಾ ಪರಿಶೀಲನೆ ಮಾಡಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತೀವಿ. ಸೊ ಎಷ್ಟು % ರಿಸ್ಕ್ ಅಂತ ಹೇಳಿ ಎಕ್ಸಾಕ್ಟ್ಲಿ ಹೇಳಕ್ ಆಗೋದಿಲ್ಲ, ಆದ್ರೆ ಬರುವ ಸಾಧ್ಯತೆ ಸಾಮಾನ್ಯ ಜನರಿಗಿಂತ ಸ್ವಲ್ಪ ಅಧಿಕವಾಗಿರುತ್ತೆ. ಎಸ್ ಡಾಕ್ಟರ್, ಈಗ ಸ್ಕ್ರೀನಿಂಗ್ ಅಂತ ನೀವೇ ಮೆನ್ಷನ್ ಮಾಡಿದ್ರಿ. ಸ್ಕ್ರೀನಿಂಗ್ ಅಂತ ಬಂದಾಗ ಸೊ ಸ್ಮೋಕ್ ಮಾಡೋರು ಜನರಲಿ ಡಾಕ್ಟರ್ ಹತ್ರ ಹೋಗಕ್ಕೆ ಇಷ್ಟಪಡಲ್ಲ, ಎಲ್ಲಿ ಕ್ವಿಟ್ ಮಾಡಬೇಕು ಅಂತ ಹೇಳ್ಬಿಡ್ತಾರೆ, ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಡ್ತಾರೆ ಅಂತ. ಬಟ್ ಆನ್ ದ ಅದರ್ ಹ್ಯಾಂಡ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಲ್ವಾ ಡಾಕ್ಟರ್? ಸ್ಮೋಕ್ ಮಾಡ್ತಿದ್ದಾರೆ ಕಂಟಿನ್ಯೂಸ್ಲಿ ತುಂಬಾ ವರ್ಷಗಳಿಂದ ಅಂತಿದ್ದಾಗ ಸ್ಕ್ರೀನಿಂಗ್ ಅಗತ್ಯತೆ ಎಷ್ಟಿರುತ್ತೆ ಅಂಡ್ ಯಾವ ವಯಸ್ಸಲ್ಲಿ ಪರ್ಫೆಕ್ಟ್ ಟೈಮಿಂಗ್ ಆಗಿರುತ್ತೆ? ಸೊ ಖಂಡಿತವಾಗ್ಲೂ ಒಳ್ಳೆಯ ಪ್ರಶ್ನೆ. ಯಾರು ಸ್ಮೋಕರ್ಸ್ ಇರ್ತಾರೆ, ಕ್ರಾನಿಕ್ ಸ್ಮೋಕರ್ಸ್ ಅಂತ ಹೇಳ್ತೀವಿ, ಅದು ಸಾಮಾನ್ಯವಾಗಿ ಒಂದು 10 ಪ್ಯಾಕ್ ಇಯರ್ಸ್ ಅಂತ ಹೇಳ್ತೀವಿ. ಅಂದ್ರೆ ನೀವು ದಿನಕ್ಕೆ ಒಂದು ಸಿಗರೆಟ್ ಅಥವಾ ಬೀಡಿಯನ್ನ ಒಂದು 10 ವರ್ಷ ಕಂಟಿನ್ಯೂಸ್ ಆಗಿ ತಗೊಂಡಾಗ 10 ಪ್ಯಾಕ್ ಇಯರ್ಸ್ ಆಗುತ್ತೆ. ಅದೇ ನೀವು 2 ಸಿಗರೆಟ್ ಅನ್ನ ಒಂದು 5 ವರ್ಷ ತಗೊಂಡ್ರು ಸಹ ಅದು 10 ಪ್ಯಾಕ್ ಇಯರ್ಸ್ ಆಗುತ್ತೆ. ಈ ರೀತಿಯಾಗಿ ಒಂದು ಸಿಗರೆಟ್ ಸೇವನೆ ಮಾಡಿರುವಂತಹ ಒಂದು ಜನರಲ್ಲಿ ಹೈ ರಿಸ್ಕ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಇವರಿಗೆ ಜಾಸ್ತಿ ಪ್ರಮಾಣದಲ್ಲಿ ಲಂಗ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇರೋದ್ರಿಂದ ಇಂಥವರು ಹೋಗಿ HRCT ಥೊರಾಕ್ಸ್ ಅಥವಾ ಚೆಸ್ಟ್ ಅಂತ ಹೇಳ್ತೀವಿ, ಅಂದ್ರೆ CT ಸ್ಕ್ಯಾನ್ ಅಷ್ಟೇ ಇದು. ಸೊ ಇದು ಸ್ಕ್ರೀನಿಂಗ್ ಅಂತಾನೆ ಮಾಡುವಂತ ಒಂದು ಲೋ ಡೋಸ್ CT. ಸೊ ಇದನ್ನ ಮಾಡಿಸ್ಕೊಳ್ಳೋದು ಖಂಡಿತವಾಗ್ಲೂ ಅಗತ್ಯ ಇದೆ. ಈ ಗುಂಪಿನಲ್ಲಿ ಬಿಟ್ರೆ ಇನ್ನು ಬರೀ ಫ್ಯಾಮಿಲಿ ಹಿಸ್ಟ್ರಿ, ಅಂದ್ರೆ ಕುಟುಂಬದಲ್ಲಿ ಯಾರಿಗಾದ್ರೂ ಇದ್ರೆ ಮಾತ್ರ ನಾನು ಈಗ ಮುಂಚೆ ಹೇಳ್ದ ಹಾಗೆ ಒಂದು 10 ವರ್ಷ ಮುಂಚೆ ಅವ್ರು ಹೋಗಿ ಸ್ಕ್ರೀನಿಂಗ್ ಅನ್ನ ಮಾಡಿಸ್ಕೋಬಹುದಾಗಿರುತ್ತೆ. ಸೊ ಯಾವುದೇ ಒಬ್ಬ ಸ್ಮೋಕರ್ ಇದ್ರೂ ಸಹ 10 ಪ್ಯಾಕ್ ಇಯರ್ಸ್ ಗಿಂತ ಹೆಚ್ಚಾಗಿ ಸ್ಮೋಕಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಹೋಗಿ ನನ್ಗೆ ಸ್ಕ್ರೀನಿಂಗ್ ಮಾಡಿ ಅಂತ ಹೇಳಿ ಕೇಳ್ಬೋದಾಗಿರುತ್ತೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಮತ್ತೊಂದು ಅಂದ್ರೆ ಕ್ರಾನಿಕ್ ಸ್ಮೋಕರ್ಸ್ ಅಂತ ಬಂದಾಗ ಸ್ಮೋಕ್ ಮಾಡೋರ್ಗೆ ಎಷ್ಟೋ ಬಾರಿ ಸಮಸ್ಯೆ ಆಗಿರೋದಿಲ್ಲ, ಬಟ್ ಪ್ಯಾಸಿವ್ ಸ್ಮೋಕರ್ಸ್ಗೆ ಸಮಸ್ಯೆ ಆಗಿರೋದನ್ನ ಕೂಡ ನಾವು ನೋಡಿದ್ದೀವಿ, ಹೆಲ್ತ್ ಇಶ್ಯೂಸ್ ಆಗಿರೋದು. ಸೊ ಸ್ಮೋಕ್ ಮಾಡ್ತಾ ಇಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಹೇಳೋರು, ಬಟ್ ಸ್ಮೋಕರ್ಸ್ ಜೊತೆ ಇದ್ದಾಗ ಲಂಗ್ ಕ್ಯಾನ್ಸರ್ ಬರೋ ಸಾಧ್ಯತೆಗಳಿದೆಯಾ ಡಾಕ್ಟರ್? ಸೊ ಖಂಡಿತವಾಗ್ಲೂ ಇದೆ. ಪ್ಯಾಸಿವ್ ಸ್ಮೋಕಿಂಗ್ ಅನ್ನೋದು ಆಕ್ಟಿವ್ ಸ್ಮೋಕಿಂಗ್ ಗಿಂತಾನು ಒಂದು ಜಾಸ್ತಿ ರಿಸ್ಕ್ ಇರುವಂತಹ ವಿಷಯ ಅಂತ ಹೇಳ್ಬೋದು. ಅಂದ್ರೆ ಪರೋಕ್ಷ ಧೂಮಪಾನ ಅಂತ ಹೇಳ್ತೀವಿ. ಅದರಲ್ಲೂ ಸಹ ಚೈಲ್ಡ್ಹುಡ್ ಸ್ಮೋಕ್ ಎಕ್ಸ್ಪೋಷರ್ ಏನಿರುತ್ತೆ, ಅಂದ್ರೆ ನೀವು ಮಕ್ಕಳಿದ್ದಾಗ ಬಾಲ್ಯದಲ್ಲಿ ತಂದೆ ತಾಯಿ ಸ್ಮೋಕ್ ಮಾಡ್ತಿರುವಂತ ಸಂದರ್ಭದಲ್ಲಿ ಮಕ್ಕಳು ಅವ್ರಿಗೆ ಆ ಒಂದು ಧೂಮಪಾನದ ಹೊಗೆ ಏನಿರುತ್ತೆ ಅದು ಸೇವನೆ ಆದಾಗ ಅವರಿಗೆ ಅವರು ದೊಡ್ಡವರಾದ್ಮೇಲೆ ಶ್ವಾಸಕೋಶದ ಕ್ಯಾನ್ಸರ್ ಆಗ್ಲಿ ಬೇರೆ ಕ್ಯಾನ್ಸರ್ಗಳಾಗ್ಲಿ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇದು ಚೈಲ್ಡ್ಹುಡ್ ಸ್ಮೋಕ್
ಸ್ಮೋಕ್ ಎಕ್ಸ್ಪೋಜರ್ ಏನಿದೆ ಅದು ತುಂಬಾನೇ ಸಿಗ್ನಿಫಿಕೆಂಟ್ ಆಗುತ್ತೆ. ಇದಲ್ಲದೆ ಸಹ ಇತ್ತೀಚೆಗಂತೂ ಏರ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯ ಏನ್ ಹೇಳ್ತೀವಿ, WHO ಈಗ ಹೇಳ್ದಂಗೆ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಅದು 2026ರಲ್ಲಿ ಈ ವಾಯು ಮಾಲಿನ್ಯ ಸಹ ಲಂಗ್ ಕ್ಯಾನ್ಸರ್ಗೆ ಒಂದು ಪ್ರಮುಖ ಕಾರಣ ಅಂತ ಹೇಳಿ ಒಂದು ಘೋಷಣೆಯನ್ನ ಸಹ ಕೊಟ್ಟಿದೆ. ಸೊ ಎರಡೂ ಸೇರಿ ಅವರಿಗೆ ಲಂಗ್ ಕ್ಯಾನ್ಸರ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಆಗತ್ತೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಲಂಗ್ ಕ್ಯಾನ್ಸರ್ ಅಂತ ಅಂದಾಗ ಎಷ್ಟೋ ಜನ ಒಂದ್ ಸ್ವಲ್ಪ ಭಯ ಶುರುವಾಗತ್ತೆ, ಕ್ಯಾನ್ಸರ್ ಆಗಬಹುದು ಅಥವಾ ಒಂದು ಆ ರಿಸ್ಕ್ ಅಲ್ಲಿ ನಾನು ಇದ್ದೀನಿ ಅಂತಂದಾಗ್ಲೂ ಟೊಬ್ಯಾಕೋನ ಅಥವಾ ಸ್ಮೋಕಿಂಗ್ ನ ಕ್ವಿಟ್ ಮಾಡೋಕ್ ಟ್ರೈ ಮಾಡ್ತಾರೆ, ಬಟ್ ಆಗೋದಿಲ್ಲ. ಹಾಗಿದ್ದಾಗ ಅವರಿಗೆ ಯಾವ ರೀತಿಯ ಒಂದು ಸಪೋರ್ಟ್ ಇರುತ್ತೆ ಡಾಕ್ಟರ್? ಸೊ ಒಂದು ಟೋಲ್ ಫ್ರೀ ನಂಬರ್ ಸಹ ಲಭ್ಯ ಇರುತ್ತೆ, ಅದು ಇವನ್ ಗವರ್ಮೆಂಟ್ ಕಡೆಯಿಂದಾನೇ ಅದು ಲಭ್ಯ ಇರುತ್ತೆ. ಸೊ ಮತ್ತೆ ಅಷ್ಟೇ ಅಲ್ದಿರ ಹಲವಾರು ಡಿ ಅಡಿಕ್ಷನ್ ಸೆಂಟರ್ಗಳಿದೆ. ಈಗ ನಿಕೋಟಿನ್ ಪ್ಯಾಚಸ್ ಸಿಗುತ್ತೆ, ನಿಕೋಟಿನ್ ಸ್ಪ್ರೇ ಸಿಗುತ್ತೆ, ಪೆಪರ್ಮೆಂಟ್ ಸಿಗುತ್ತೆ. ಸೊ ಹಲವಾರು ಪ್ರಾಡಕ್ಟ್ಸ್ ಇರುತ್ತೆ. ಒಂದೇ ಒಂದು ಹೆಜ್ಜೆ ನೀವು ಅದ್ರ ಕಡೆ ಇಟ್ರು, ಅಂದ್ರೆ ನೀವು ಯಾವುದೇ ಒಂದು ವೈದ್ಯರನ್ನ ಹೋಗಿ ಸಂಪರ್ಕಿಸಿದ್ರು ಅವ್ರು ನಿಮ್ಗೆ ಖಂಡಿತವಾಗ್ಲೂ ಗೈಡ್ ಮಾಡ್ತಾರೆ, ದಾರಿ ತೋರಿಸ್ತಾರೆ ಏನೇನ್ ಮಾಡ್ಬೇಕು ಅಂತ. ನೀವು ಸಿಗರೇಟ್ಗಾಗಿ ಎಷ್ಟು ಹಣವನ್ನ ಸ್ಪೆಂಡ್ ಮಾಡ್ತಿರ್ತೀರಾ, ವೆಚ್ಚ ಮಾಡ್ತಿರ್ತೀರಾ, ಅದಕ್ಕಿಂತ ಕಡಿಮೆ ಮೊತ್ತದಲ್ಲೇ ನೀವು ಸಿಗರೇಟ್ ಅನ್ನ ತ್ಯಜಿಸಬಹುದಾಗಿರುತ್ತೆ. ಸೊ ಆದ್ರೆ ನೀವು ಆ ಇಡುವ ಒಂದು ಮೊದಲ ಹೆಜ್ಜೆ ಏನಿದೆ ಅದೇ ಬಹಳ ಮುಖ್ಯ ಆಗುತ್ತೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ನಾವು ನೋಡೋದಾದ್ರೆ 10 ವರ್ಷಗಳ ಹಿಂದಿನ ಟ್ರೀಟ್ಮೆಂಟ್ ಆಪ್ಷನ್ಸಿಗೂ ಈ ದಿನದ ಟ್ರೀಟ್ಮೆಂಟ್ ಆಪ್ಷನ್ಸ್ಗೂ ಬಹಳ ವ್ಯತ್ಯಾಸ ಇದೆ, ತುಂಬಾ ಅಡ್ವಾನ್ಸ್ಮೆಂಟ್ ಕೂಡ ಆಗಿದೆ. ಸೊ ಜನರಲ್ಲೂ ಕೂಡ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಒಂದು ಹೋಪ್ ಅನ್ನೋದು ಕೂಡ ಹೆಚ್ಚಾಗ್ತಾ ಇದೆ. ಯಾವ ರೀತಿಯ ಅಡ್ವಾನ್ಸ್ಮೆಂಟ್ಗಳು ಆಗಿದೆ ಡಾಕ್ಟರ್ ರೀಸೆಂಟ್ ಡೇಸ್ ಅಲ್ಲಿ? ಸೊ ಖಂಡಿತವಾಗ್ಲೂ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ, ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಹಳಷ್ಟು ಒಂದು ಬದಲಾವಣೆಗಳಾಗಿದೆ. ಅದರಲ್ಲೂ ಮುಖ್ಯವಾಗಿ ಲಂಗ್ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಹೇಗಂದ್ರೆ ಒಂದು 10 ವರ್ಷಗಳ ಹಿಂದೆ ಲಂಗ್ ಕ್ಯಾನ್ಸರ್, ಅದರಲ್ಲೂ 4ನೇ ಹಂತದ ಲಂಗ್ ಕ್ಯಾನ್ಸರ್ ಬಂದ್ರೆ ಏನು ಮಾಡಕ್ಕಾಗಲ್ಲಪ್ಪ, ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸೋಂತ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಖಂಡಿತವಾಗ್ಲೂ ಬದಲಾಗಿದೆ. ಸ್ವಲ್ಪ ದುಬಾರಿ ಆಗಿದ್ರು ಸಹ ಸೊ ನಮಗೆ ಅಟ್ಲೀಸ್ಟ್ ಒಂದು ಆಶಾ ಕಿರಣ ಅಥವಾ ಒಂದು ಆಶೆ ಕೊಡುವಂತ ಒಂದು ಸಾಧ್ಯತೆ ಇದೆ. ಸೊ ಈಗ ಚಿಕಿತ್ಸೆ ಪ್ರಕಾರಗಳಿಗೆ ಬಂದ್ರೆ ಶಸ್ತ್ರಚಿಕಿತ್ಸೆಯಿಂದ ಹಿಡಿದು ಕೀಮೋಥೆರಪಿ ಅಥವಾ ಏನು ಟಾರ್ಗೆಟೆಡ್ ಥೆರಪೀಸ್ ಕೊಡ್ತೀವಿ, ಮೆಡಿಸಿನ್ಸ್ ಕೊಡ್ತೀವಿ, ಔಷಧಿಗಳು ಕೊಡ್ತೀವಿ, ಎಲ್ಲ ಒಂದು ಹಂತದಲ್ಲೂ ಸಹ ಬದಲಾವಣೆಗಳಾಗಿದೆ. ಶಸ್ತ್ರಚಿಕಿತ್ಸೆಯಲ್ಲಿ ಮುಂಚೆ ಬರೀ ಓಪನ್ ಮಾಡಿ ಮಾಡುವಂತಹ ಒಂದು ಪೂರ್ತಿ ಲಂಗನ ಶ್ವಾಸಕೋಶವನ್ನ ತೆಗೆಯುವಂಥದ್ದು, ಆ ರೀತಿಯಾದ ಒಂದು ಶಸ್ತ್ರಚಿಕಿತ್ಸೆ ಪ್ರಕಾರಗಳಿರ್ತಿತ್ತು. ಈಗ ರೋಬೋಟಿಕ್ ಅಸಿಸ್ಟೆಡ್ ಶಸ್ತ್ರಚಿಕಿತ್ಸೆಗಳು ಸಹ ನಡೀತಾ ಇದೆ. ಇನ್ನು ರೇಡಿಯೇಷನ್ ಅಥವಾ ವಿಕಿರಣ ಚಿಕಿತ್ಸೆಯ ವಿಷಯಕ್ಕೆ ಬಂದ್ರೆ ಆ ಒಂದು ಅಡ್ವಾನ್ಸ್ಡ್ ಮಷಿನ್ಗಳು ಬಂದಿದೆ, ಯಾವ್ದ್ರಿಂದ ಅಡ್ಡ ಪರಿಣಾಮಗಳು, ಯಾಕಂದ್ರೆ ಶ್ವಾಸಕೋಶಕ್ಕೆ ನೀವು ರೇಡಿಯೇಷನ್ ಕೊಡುವಂತ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂತಹ ಹಾರ್ಟ್ಗೂ ತೊಂದರೆ ಆಗುವಂತ ಸಾಧ್ಯತೆಗಳು ಇರ್ತಿತ್ತು ಮುಂಚೆ. ಆದ್ರೆ ಈಗ ಬಂದಿರುವಂತಹ ಟೆಕ್ನಿಕ್ ಗಳಲ್ಲಿ ಆ ಉಸಿರಾಟಕ್ಕೆ ಅನುಕೂಲವಾಗಿ ನೀವು ವಿಕಿರಣವನ್ನ ಕೊಡಬಹುದಾಗಿರುತ್ತೆ. ಅಂತಹ ಒಂದು ಟೆಕ್ನಿಕ್ ಸಹ ಲಭ್ಯ ಇದೆ. ಸೊ ಇನ್ನು ಕೀಮೋಥೆರಪಿಯ ಚಿಕಿತ್ಸೆಗೆ ಬಂದಾಗ ಟಾರ್ಗೆಟೆಡ್ ಥೆರಪಿ ಅಥವಾ ಉದ್ದೇಶಿತ ಚಿಕಿತ್ಸೆ, ಸೊ ಅದರ ಒಂದು ರೋಲ್ ಸಹ ತುಂಬಾ ಜಾಸ್ತಿ ಆಗಿದೆ. ಎಲ್ಲರಿಗೂ ನಾವೀಗ ಬರೀ ಶ್ವಾಸಕೋಶದ ಕ್ಯಾನ್ಸರ್ ಅಂದ್ರೆ ಒಂದೇ ಪ್ರಕಾರದ ಕ್ಯಾನ್ಸರ್ ಅಂತ ಹೇಳೋದಿಲ್ಲ. ಈಗ ಹಲವಾರು ತರಹದ ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅಂತ ಹೇಳ್ತೀವಿ. ಯಾಕಂತಂದ್ರೆ ಇದರಲ್ಲಿ ಇರುವಂತಹ ಒಂದು ಆ ಉದ್ದೇಶಿತ ಕಣಗಳೇನಿರುತ್ತೆ, ಅಂದ್ರೆ ಜೀನ್ಸ್ ಏನಿರುತ್ತೆ, EGFR ಅಂತ ಹೇಳ್ತೀವಿ, ಆಲ್ಕ್ ಅಂತ ಹೇಳ್ತೀವಿ, ರಾಸ್ ಅಂತ ಹೇಳ್ತೀವಿ, ಈ ರೀತಿಯಾಗಿ ಒಂದು ಜೆನೆಟಿಕ್ ಟೆಸ್ಟಿಂಗ್ ಅನ್ನ ಅಥವಾ ಮಾಲಿಕ್ಯುಲರ್ ಟೆಸ್ಟಿಂಗ್ ಅನ್ನ ಮಾಡಿಸಿ ಅದಕ್ಕೆ ಉದ್ದೇಶಿತವಾಗಿ ಒಂದು ಚಿಕಿತ್ಸೆಯನ್ನ ಸಹ ಕೊಡ್ತೀವಿ. ಇದರಿಂದ ಏನಾಗುತ್ತೆ, 4ನೇ ಹಂತದ ಕ್ಯಾನ್ಸರ್ ನಲ್ಲೂ ಸಹ ಸಾಕಷ್ಟು ರೋಗಿಗಳು ಗುಣಮುಖರಾಗಬಹುದೇನೋ ಅನ್ನುವಷ್ಟು, ಅಂದ್ರೆ ಅವರ ಸ್ಕ್ಯಾನ್ಗಳಲ್ಲಿ ಏನು ಕಾಯಿಲೆನೇ ಇರೋದಿಲ್ಲ, ಅಂತಹ ಒಂದು ಮಿರಾಕಲಸ್ ರೆಸ್ಪಾನ್ಸ್ ಸಹ ನೋಡಿರ್ತೀವಿ. ಎಲ್ಲರಿಗೂ ಸಾಧ್ಯ ಆಗ್ದಿರ ಇರ್ಬೋದು, ಆದ್ರೆ ಕನಿಷ್ಠ ಪಕ್ಷ ಕೆಲವರಿಗಾದ್ರೂ ಈ ರೀತಿಯಾದ ಒಂದು ಪ್ರತಿಕ್ರಿಯೆಗಳನ್ನ ನಾವು ಗಮನಿಸಿರ್ತೀವಿ. ಇನ್ನು ಇಮ್ಯುನೋಥೆರಪಿ ಅಥವಾ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುವಂತಹ ಥೆರಪಿ ಸಹ ಇದೇ ರೀತಿಯಾದ ಒಂದು ಮಿರಾಕಲಸ್ ರೆಸ್ಪಾನ್ಸಸ್ ನ ಕೊಡ್ತಿದೆ. ಎಸ್ ಡಾಕ್ಟರ್, ದಟ್ಸ್ ರಿಯಲಿ ನೈಸ್ ಟು ಹಿಯರ್. ಬಿಕಾಸ್ ಒಂದು ಹೋಪ್ ಅಂತ ಸಿಕ್ಕಾಗ ಅವ್ರಿಗೆ ವಿಲ್ ಪಾರ್ ಕೂಡ ಜಾಸ್ತಿ ಆಗತ್ತೆ, ಅಲ್ಲೇ ಅವರು ಎಷ್ಟು ಹುಷಾರಾದ್ರು ಅಂತ ಕೂಡ ಅನ್ಕೋಬಹುದು. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತಗೊಂಡ್ ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ.
ಮುಖ್ಯಾಂಶಗಳು. ಈ ಬಾರಿ ಕರ್ನಾಟಕದಲ್ಲಿ ಬಿಸಿಲಿನ ತಾಪಮಾನ ತೀವ್ರಗೊಂಡಿದೆ ಎಂದು ಹವಾಮಾನ ಕೇಂದ್ರ ವರದಿ ಮಾಡಿದೆ. ಸಾರ್ವಜನಿಕವಾಗಿ ಹೆಚ್ಚು ಸಮಯ ಕಳೆಯುವುದನ್ನು ತಪ್ಪಿಸಬೇಕು ಎಂದು ಹೇಳಲಾಗಿದೆ. ರಾಮರಾಜ್ ವೈಟ್ ಶರ್ಟ್ಸ್, ಈ ಸಮ್ಮರ್ ಅನ್ನು ಕೂಲ್ ಆಗಿ ನಿಭಾಯಿಸೋಣ. ಮಂಡಿ, ಭುಜ ಅಥವಾ ಸೊಂಟದ ಯಾವುದೇ ನೋವಿದ್ದರೂ ಡಾಕ್ಟರ್ ಆರ್ಥೋ ನಿಮಗೆ ನೀಡುತ್ತದೆ ನೋವಿನಿಂದ ಸಂಪೂರ್ಣ ಆರಾಮ. ಇದೇನು ಟೆಂಪರರಿ ಪೇನ್ ಕಿಲ್ಲರ್ ಅಲ್ಲ, ಆಯುರ್ವೇದಿಕ್ ಔಷಧ. ವಿರಾಮದ ಬಳಿಕ ಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಈಗ ಎಷ್ಟೋ ಬಾರಿ ಲಂಗ್ ಕ್ಯಾನ್ಸರ್ ಅಥವಾ ಯಾವುದೇ ಒಂದು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೋತಿರ್ಬೇಕಾದ್ರೆ ಕೀಮೋಥೆರಪೀಸ್ ಆಗಿರಬಹುದು, ಬೇರೆ ಥೆರಪೀಸ್ ಇಂದ ಸೈಡ್ ಎಫೆಕ್ಟ್ಸ್ ಆಗತ್ತೆ ಅನ್ನೋದನ್ನ ನಾವು ಕೇಳಿದ್ದೀವಿ. ಕೂದಲುದ್ರೋದು, ಸಣ್ಣ ಆಗೋಗ್ತಾರೆ ಅತಿಯಾಗಿ. ಸೊ ಈ ರೀತಿಯ ಸೈಡ್ ಎಫೆಕ್ಟ್ಸ್ ನ ಭಯ ಕೂಡ ಜನರಲ್ ತುಂಬಾ ಇದೆ ಡಾಕ್ಟರ್. ಸೊ ಅದು ಕೂಡ ಓವರ್ ದ ಇಯರ್ಸ್ ಯಾವ ರೀತಿ ಸೈಡ್ ಎಫೆಕ್ಟ್ಸ್ ನ ಕಮ್ಮಿ ಮಾಡೋ ರೀತಿ ಅಡ್ವಾನ್ಸ್ಮೆಂಟ್ಸ್ಗಳು ಬಂದಿದೆ ಅಂಡ್ ಸೈಡ್ ಎಫೆಕ್ಟ್ಸ್ ಇದ್ದಾಗ ಅದನ್ನ ಟ್ಯಾಕಲ್ ಮಾಡೋದು ಹೇಗೆ ಡಾಕ್ಟರ್? ಸೊ ನಾನು ಈಗಾಗಲೇ ಹೇಳಿದ ಹಾಗೆ ವಿಕಿರಣ ಚಿಕಿತ್ಸೆಗಂತೂ ಒಂದು ಹೊಸ ಅಡ್ವಾನ್ಸ್ಡ್ ಮಷಿನ್ಗಳೇ ಬಂದಿರೋದ್ರಿಂದ ಅದರಿಂದಾನೇ ಅಡ್ಡ ಪರಿಣಾಮಗಳು ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಕೀಮೋಥೆರಪಿಗೆ ಮುಂಚೆ ಎಲ್ಲ ತುಂಬಾ ಜನ ಹೆದರ್ಕೊಳ್ತಾ ಇದ್ರು, ಅಂದ್ರೆ ಕ್ಯಾನ್ಸರ್ಗಿಂತ ಕ್ಯಾನ್ಸರ್ ಚಿಕಿತ್ಸೆನೇ ಕಷ್ಟನೇನೋ ಅನ್ನುವಂತ ಒಂದು ತಪ್ಪು ಕಲ್ಪನೆ ಇತ್ತು. ಹೌದು. ಆದ್ರೆ ಈಗ ಸಾಕಷ್ಟು ಬದಲಾವಣೆಗಳಾಗಿದೆ. ನಾವು ಕೊಡುವಂತ ಕೀಮೋಥೆರಪಿ ಚಿಕಿತ್ಸೆಯಲ್ಲೂ ಸಹ ಅದು ಆದಷ್ಟು ಡೋಸ್ಗಳ ಬಗ್ಗೆ ನಮ್ಗೆ ಹಿಡಿತಾ ಇದೆ. ಯಾವ ರೋಗಿಗೆ ಯಾವ ಡೋಸ್ ಸೂಕ್ತ ಆಗುತ್ತೆ, ಯಾವ ಇಂಜೆಕ್ಷನ್ಗಳಲ್ಲೂ ಅದರಲ್ಲೂ ತುಂಬಾ ಆಪ್ಷನ್ಗಳಿದೆ. ಅಂದ್ರೆ ಈ ಇಂಜೆಕ್ಷನ್ ಅಲ್ಲದೆ ಇದ್ರೆ ಇನ್ನೊಂದು ಮೆಡಿಸಿನ್ಗೆ ಹೋಗೋಣ ಅಂತ ಹೇಳಿ. ಸೊ ಆದ್ರಿಂದ ನಾವು ಅವರಿಗೆ ಅನುಗುಣವಾಗಿ ನಾವು ಆ ಚಿಕಿತ್ಸೆಯನ್ನ ಒಂದು ಆಯ್ಕೆ ಮಾಡ್ಕೋಬಹುದಾಗಿರುತ್ತೆ. ಸೊ ಅದಲ್ಲದೆ ಸಹ ಈಗ ಟಾರ್ಗೆಟೆಡ್ ಥೆರಪಿಗಳಲ್ಲಿ ಉದ್ದೇಶಿತ ಚಿಕಿತ್ಸೆಗಳಲ್ಲಿ ಅದು ಏನು ಅಡ್ಡ ಪರಿಣಾಮನೇ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಆದ್ರೆ ಕಂಪೇರ್ಡ್ ಟು ಕೀಮೋಥೆರಪಿಗೆ ಹೋಲಿಕೆ ಮಾಡಿ ನೋಡಿದಾಗ ಪ್ರಮಾಣ ಏನಿರುತ್ತೆ, ಅಡ್ಡ ಪರಿಣಾಮಗಳ ಪ್ರಮಾಣ ಏನಿರುತ್ತೆ, ಅದು ಖಂಡಿತವಾಗ್ಲೂ ಬಹಳ ಕಡಿಮೆ ಅಂತಾನೆ ಹೇಳ್ಬೋದು. ಇನ್ನು ಇಮ್ಯುನೋಥೆರಪಿ ಅಂತೂ ನಾವು ಕಾಸ್ಟ್ಲಿ ಶುಗರ್ ಸಿರಪ್ ಅಂತ ಹೇಳ್ತೀವಿ. ಅಂದ್ರೆ ಅದು ಸ್ವಲ್ಪ ದುಬಾರಿ ಆಗಿರುವಂತಹ ಒಂದು ಚಿಕಿತ್ಸೆ. ಕ್ರಮೇಣವಾಗಿ ಅದರ ಒಂದು ಏನು ಪ್ರೈಸ್ ಅಥವಾ ಏನು ದರ ಏನಿದೆ ಅದು ಕಡಿಮೆ ಆಗ್ತಿದ್ರು ಸಹ ಸದ್ಯಕ್ಕೂ ಅದು ದುಬಾರಿ ಅಂತಾನೆ ಹೇಳ್ಬೋದು. ಆದ್ರೆ ಇದು ಹಾಕಿದ್ರೆ ಕೆಲವು ರೋಗಿಗಳಂತೂ ಆರಾಮಾಗಿ ಬಂದು ತಗೊಂಡು ಹೋಗುವಂತಹ ಒಂದು ಚಿಕಿತ್ಸೆ. ಅದರಲ್ಲೂ ಸಹ ಸೈಡ್ ಎಫೆಕ್ಟ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸಾಮಾನ್ಯವಾಗಿ ಥೈರಾಯ್ಡೈಟಿಸ್ ಆಗಬಹುದು ಅಥವಾ ಕೋಲೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ಕರುಳಿಗೆ ಊತ ಆಗುವಂತಹದ್ದು. ಈ ರೀತಿಯಾದ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ಕೆಲವು ಸಲ ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಸಹ ಆಗಬಹುದು, ಆದ್ರೆ ಅದರ ಪ್ರಮಾಣ ಸಂಖ್ಯೆ ಏನಿರುತ್ತೆ ಅದು ಬಹಳಷ್ಟು ಕಡಿಮೆ ಇರುತ್ತೆ. ಸೊ ಆದ್ರಿಂದ ಮುಂಚೆಗೆ ಹೋಲಿಕೆ ಮಾಡಿ ನೋಡಿದಾಗ ಅಡ್ಡ ಪರಿಣಾಮಗಳ ಪ್ರಮಾಣ ಏನಿದೆ ಅದು ಖಂಡಿತವಾಗ್ಲೂ ಅಟ್ಲೀಸ್ಟ್ ಅರ್ಧಕ್ಕಿಂತ ಅಂತೂ ಜಾಸ್ತಿಯಾಗಿ ಕಡಿಮೆ ಆಗಿದೆ. ಎಸ್ ಡಾಕ್ಟರ್, ಏನು ಡಾಕ್ಟರ್, ಎಷ್ಟೋ ಜನರಲ್ಲಿ ಏನ್ ಭಯ ಅಂತಂದ್ರೆ ಕ್ಯಾನ್ಸರ್ ಒಂದು ಬಾರಿ ಬಂದ್ಬಿಟ್ರೆ ಜೀವನ ಮುಗೀತು, ಕಂಪ್ಲೀಟ್ ಆಗಿ ನನ್ ಕ್ಯೂರ್ ಆಗೋಕೆ ಆಗೋದಿಲ್ಲ ಅನ್ನೋ ಒಂದು ಡೌಟ್ಸ್ ಇರುತ್ತೆ. ಅಂಡ್ ಎಷ್ಟೋ ಬಾರಿ ಆಗಿದೆ, ಎಷ್ಟೋ ಸಾರಿ ರಿಕವರಿ ಅನ್ನೋದಾಗಿಲ್ದೆ ಪ್ರಾಣ ಕಳ್ಕೊಂಡಿದ್ದಾರೆ ಕ್ಯಾನ್ಸರ್ಗೆ. ಸೊ ಕ್ಯಾನ್ಸರ್ ಬಂದಾಗ ಡಾಕ್ಟರ್ ಆ ಪೇಷಂಟ್ಸ್ ಕಂಪ್ಲೀಟ್ ಆಗಿ ಗುಣಮುಖರಾಗಬಹುದಾ? ಚಾನ್ಸಸ್ ಇದ್ರೆ ಯಾವ ಸ್ಟೇಜ್ ಅಲ್ಲಿ ಆ ಚಾನ್ಸಸ್ ಹೆಚ್ಚಿದೆ? ಸೊ ಕ್ಯಾನ್ಸರ್ನಿಂದ ಸಂಪೂರ್ಣವಾಗಿ ಗುಣಮುಖರಾಗುವಂತಹ ಒಂದು ಸಾಧ್ಯತೆ ಮುಂಚೆಗಿಂತಲೂ ಈಗ ಸಾಕಷ್ಟು ಜಾಸ್ತಿ ಇದೆ. ಯಾಕಂದ್ರೆ ಸ್ಟೇಜ್ 1 ಮತ್ತೆ ಸ್ಟೇಜ್ 2 ನಲ್ಲಿ ನಾವು ಈ ಲಂಗ್ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚುವ ಪ್ರಮಾಣ ಸಹ ಜಾಸ್ತಿ ಆಗ್ತಿದೆ. ಯಾಕಂದ್ರೆ ನಾವು ಈಗ ಸ್ಕ್ರೀನಿಂಗ್ ನೆಲ್ಲಾನು ಅಳವಡಿಸ್ಕೊಂಡು, ಪರಿಶೀಲನೆಗಳನ್ನ ಅಳವಡಿಸ್ಕೊಂಡು, ಮತ್ತೆ ಈ ಧೂಮಪಾನ ಯಾರು ಮಾಡ್ತಿದ್ದಾರೆ ಅವ್ರಿಗೆಲ್ಲಾನು ಖಂಡಿತವಾಗ್ಲೂ ನೀವು ಸ್ಕ್ರೀನಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿ ಅವೇರ್ನೆಸ್ ಅಥವಾ ಜಾಗೃತಿಯನ್ನ ಜಾಸ್ತಿ ಮಾಡ್ತಿರೋದ್ರಿಂದ ಸೊ ಈ ಕ್ಯಾನ್ಸರ್ ಅನ್ನ ನಾವು ಶುರುವಿನ ಮೊದಲನೇ ಅಥವಾ ಎರಡನೇ ಹಂತಗಳಲ್ಲೇನೆ ಪತ್ತೆ ಹಚ್ಚೋದು ಜಾಸ್ತಿ ಆಗಿದೆ. ಸೊ ಮತ್ತೆ ಈ ಲಕ್ಷಣಗಳ ಬಗ್ಗೆ ಸಹ ಜನರಿಗೆ ಅರಿವು ಜಾಸ್ತಿ ಆಗಿರೋದ್ರಿಂದ ಅವರು 3ನೇ ಹಂತದಲ್ಲಿ ಬಂದ್ರು ಸಹ ಸಂಪೂರ್ಣವಾಗಿ ಗುಣ ಆಗುವಂತಹ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. 4ನೇ ಹಂತದಲ್ಲಿ ಈಗ ಬಂದಿರುವಂತಹ ಈ ಉದ್ದೇಶಿತ ಚಿಕಿತ್ಸೆ ಮತ್ತೆ ಇಮ್ಯುನೋಥೆರಪಿಗಳ ಸಹಾಯದಿಂದ ನಾವು ಗುಣ ಅಂತ ಹೇಳಿ ಮೆಡಿಕಲಿ ಹೇಳಕ್ ಆಗದೆ ಇದ್ರು ಸಹ ಕ್ಯಾನ್ಸರ್ ನಿಂದ ಮುಕ್ತರಾಗಿ ಅಂದ್ರೆ ಸಂಪೂರ್ಣವಾಗಿ ಅಲ್ಲದೆ ಇದ್ರು ಸ್ಕ್ಯಾನ್ಗಳಲ್ಲಿ ಏನೂ ಇರಲ್ಲ, ಅವ್ರಿಗೇನು ಆ ಕ್ಯಾನ್ಸರ್ ನ ಲಕ್ಷಣಗಳಿರಲ್ಲ, ಅದರಿಂದ ಆಗುವಂತಹ ತೊಂದರೆಗಳೇನು ಇರಲ್ಲ. ಆ ರೀತಿಯಾಗಿ ಚಿಕಿತ್ಸೆಯನ್ನ ತಗೊಳ್ತಾ ಇದ್ದು ಜೀವನವನ್ನ ನಾರ್ಮಲ್ ಆಗಿ ಲೀಡ್ ಮಾಡುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಆಗಿದೆ. ಅಂದ್ರೆ ಕ್ವಾಲಿಟಿ ಆಫ್ ಲೈಫ್ ಅಂತ ಏನ್ ಹೇಳ್ತೀವಿ ಅದು ಇಂಪ್ರೂವ್ ಆಗಿದೆ. ಎಸ್ ಡಾಕ್ಟರ್, ಇನ್ನು ಸ್ಪರ್ಶ ಆಸ್ಪತ್ರೆಯಲ್ಲಿ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗೆ ಅವೈಲಬಲ್ ಇದೆ? ಯಾವ ರೀತಿಯ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಇದೆ ಡಾಕ್ಟರ್?
ಸೊ ಸ್ಪರ್ಶ್ ಹಾಸ್ಪಿಟಲ್ ನಲ್ಲಿ ಎಲ್ಲಾ ತರಹದ ಒಂದು ಫೆಸಿಲಿಟೀಸ್ ಸಹ ಅವೈಲಬಲ್ ಇದೆ. ಶಸ್ತ್ರಚಿಕಿತ್ಸೆ ಸಹ ಅವೈಲಬಲ್ ಇದೆ. ರೇಡಿಯೇಷನ್ ಫೆಸಿಲಿಟಿ ಏನಿದೆ ಅದು ಕೆಲವು ಯೂನಿಟ್ ಗಳಲ್ಲಿ ಅವೈಲಬಲ್ ಇದೆ ಸ್ಪರ್ಶ್ ಹಾಸ್ಪಿಟಲ್ ನಲ್ಲೇನೆ. ಕೀಮೋಥೆರಪಿ, ಇಮ್ಯುನೋಥೆರಪಿ, ಟಾರ್ಗೆಟೆಡ್ ಥೆರಪಿ ಅಂತ ನಾನು ಏನ್ ಹೇಳಿದೆ ಅದೆಲ್ಲಾನು ಸಹ ನಮ್ಮ ಇನ್ಫೆಂಟ್ರಿ ರೋಡ್ ನಲ್ಲಿ ಸಹ ಅವೈಲಬಲ್ ಇದೆ. ಎಸ್ ಡಾಕ್ಟರ್, ಇನ್ನು ಕೊನೆಯದಾಗಿ ಯಾವುದೇ ಒಂದು ಸಮಸ್ಯೆಯಿಂದ ನಾವು ಹೊರಬರಬೇಕು ಅಥವಾ ಯಾವ್ದನ್ನಾದ್ರೂ ಪ್ರಿವೆಂಟ್ ಮಾಡಬೇಕು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ನ ನಾವು ತುಂಬಾ ಚೆನ್ನಾಗಿ ಇಟ್ಕೊಳ್ಳೋದು, ಹೆಲ್ದಿಯಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್. ಸೊ ಈ ವಿಚಾರದಲ್ಲಿ ಲಂಗ್ ಕ್ಯಾನ್ಸರ್ ಇರೋರು ಅಥವಾ ಪ್ರಿವೆಂಟ್ ಮಾಡಬೇಕು ಅಂತ ಇರೋರು ಯಾವ ರೀತಿಯ ಒಂದಷ್ಟು ನೆಸೆಸರಿ ಲೈಫ್ ಸ್ಟೈಲ್ ಚೇಂಜಸ್ ಆಗಬೇಕು, ಹೇಗೆ ಮೇಂಟೈನ್ ಮಾಡಬೇಕು? ಸೊ ಮೊದಲನೇದಾಗಿ ಧೂಮಪಾನ, ಮದ್ಯಪಾನ, ತಂಬಾಕು ಇದ್ಯಾವುದನ್ನ ಸೇವಿಸಬೇಡಿ. ಇನ್ನೊಂದು ಆರೋಗ್ಯಕರ ಒಂದು ಸಮತೋಲಿತ ಆಹಾರವನ್ನ ಸೇವನೆ ಮಾಡುವಂಥದ್ದು, ಮತ್ತೆ ಆರೋಗ್ಯಕರ ಜೀವನ ಶೈಲಿ ಪದ್ಧತಿ ಅಂದ್ರೆ ದೈಹಿಕ ಚಟುವಟಿಕೆ ಇರಬಹುದು ಅಥವಾ ನಿಮ್ಮ ಶ್ವಾಸಕೋಶಕ್ಕೆ ಅದರ ಸಾಮರ್ಥ್ಯವನ್ನ ಹೆಚ್ಚು ಮಾಡುವಂತಹ ಪ್ರಾಣಾಯಾಮ, ಯೋಗ, ಧ್ಯಾನ ಇಂಥದನ್ನ ಅಳವಡಿಸ್ಕೊಳ್ಳುವಂಥದ್ದು, ನಿಮ್ಮ ಮಾನಸಿಕ ಒಂದು ಆರೋಗ್ಯ ಏನಿದೆ ಅದನ್ನ ಸಹ ಕಾಪಾಡ್ಕೊಳ್ಳುವಂಥದ್ದು, ಮತ್ತೆ ಈ ರೀತಿಯಾಗಿ ಒಂದು ಜಾಗೃತಿಯನ್ನ ಅರಿವನ್ನ ನೀವು ನಿಮ್ಗೆ ತಗೊಳ್ಳುವಂಥದ್ದು. ಸೊ ಅದರಿಂದ ಸಹ ನೀವು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ಎಲ್ಲಾ ರೀತಿಯಾದ ಒಂದು ಕ್ಯಾನ್ಸರ್ ನಿಂದ ಸಹ ನಮ್ಮನ್ನ ನಾವು ರಕ್ಷಿಸ್ಕೋಬಹುದಾಗಿರುತ್ತೆ. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಡ್ ನೋ ಟೊಬ್ಯಾಕೋ ಡೇ ಮಹತ್ವ ಏನು, ಅವೇರ್ನೆಸ್ ಇರೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಂಡ್ ಟೊಬ್ಯಾಕೋ ಇಂದ ಲಂಗ್ ಕ್ಯಾನ್ಸರ್ ಹೇಗಾಗತ್ತೆ, ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಯಾವ ರೀತಿಯ ನೆಸೆಸರಿ ಸ್ಟೆಪ್ಸ್ ಅನ್ನ ತಗೋಬೇಕಾಗತ್ತೆ, ಟ್ರೀಟ್ಮೆಂಟ್ ಬಗ್ಗೆ, ಅಡ್ವಾನ್ಸ್ಮೆಂಟ್ಗಳ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಧನ್ಯವಾದಗಳು.